ಪ್ರಜೆಗಳೇ ಕೇಳಿಸ್ಕೊಳ್ಳಿ. ಮಹಾತ್ಮ ಗಾಂಧೀಜಿಗೂ ಮತ್ತು ಸುಭಾಷ್ ಚಂದ್ರ ಬೋಸ್ರವರಿಗೂ ವಾದ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಶಾಂತಿಯಿಂದ ಸ್ವಾತಂತ್ರ್ಯ ಪಡೆಯೋಣ, ಸತ್ಯ ಅಹಿಂಸೆಯಿಂದ ಸ್ವಾತಂತ್ರ್ಯ ಪಡೆಯೋಣ, ಕ್ರಾಂತಿ ಮಾಡೋದು ಬೇಡ, ಹಿಂಸೆ ಮಾಡೋದು ಬೇಡ ಅಂತ. ಆಗ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರೆ, ಸತ್ಯ ಅಹಿಂಸೆ ಶಾಂತಿ ಅನ್ಕೊಂಡಿರೋದ್ರಿಂದಲೇ ಪರಕೀಯರು ನಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾರೆ. ನಮಗೆ ಗುಲಾಮಗಿರಿ ಬೇಕಾಗಿಲ್ಲ, ಸಲಾಂ ಹೊಡಿಸಿಕೊಳ್ಳೋದೇ ನಮ್ಮ ಗುರಿಯಾಗಿರಬೇಕು, ಕ್ರಾಂತಿ ಕಹಳೆ ಊದಲೇಬೇಕು ಅಂತ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ರವರ ಕೊನೆಗೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸತ್ಯ ಅಹಿಂಸೆ ಅನ್ಕೊಂಡಿದ್ರೆ ಗುಂಡಿಗೆ ಬೀಳ್ತೀರಾ, ಕ್ರಾಂತಿ ಕಹಳೆ ಊದುದ್ರನೆ ಸುಭಾಸರಾಗ್ತೀರಾ ಅಂತ. ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ ಸ್ನೇಹಿತರೆ? ಪ್ರಜೆಗಳೇ ಕೇಳಿಸ್ಕೊಳ್ಳಿ. ಮಹಾತ್ಮ ಗಾಂಧೀಜಿಗೂ ಮತ್ತು ಸುಭಾಷ್ ಚಂದ್ರ ಬೋಸ್ರವರಿಗೂ ವಾದ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಶಾಂತಿಯಿಂದ ಸ್ವಾತಂತ್ರ್ಯ ಪಡೆಯೋಣ, ಸತ್ಯ ಅಹಿಂಸೆಯಿಂದ ಸ್ವಾತಂತ್ರ್ಯ ಪಡೆಯೋಣ, ಕ್ರಾಂತಿ ಮಾಡೋದು ಬೇಡ, ಹಿಂಸೆ ಮಾಡೋದು ಬೇಡ ಅಂತ. ಆಗ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರೆ, ಸತ್ಯ ಅಹಿಂಸೆ ಶಾಂತಿ ಅನ್ಕೊಂಡಿರೋದ್ರಿಂದಲೇ ಪರಕೀಯರು ನಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾರೆ. ನಮಗೆ ಗುಲಾಮಗಿರಿ ಬೇಕಾಗಿಲ್ಲ, ಸಲಾಂ ಹೊಡಿಸಿಕೊಳ್ಳೋದೇ ನಮ್ಮ ಗುರಿಯಾಗಿರಬೇಕು, ಕ್ರಾಂತಿ ಕಹಳೆ ಊದಲೇಬೇಕು ಅಂತ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ರವರ ಕೊನೆಗೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸತ್ಯ ಅಹಿಂಸೆ ಅನ್ಕೊಂಡಿದ್ರೆ ಗುಂಡಿಗೆ ಬೀಳ್ತೀರಾ, ಕ್ರಾಂತಿ ಕಹಳೆ ಊದುದ್ರನೆ ಸುಭಾಸರಾಗ್ತೀರಾ ಅಂತ. ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ ಸ್ನೇಹಿತರೆ? ಪ್ರಜೆಗಳೇ ಕೇಳಿಸ್ಕೊಳ್ಳಿ. ಮಹಾತ್ಮ ಗಾಂಧೀಜಿಗೂ ಮತ್ತು ಸುಭಾಷ್ ಚಂದ್ರ ಬೋಸ್ರವರಿಗೂ ವಾದ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಶಾಂತಿಯಿಂದ ಸ್ವಾತಂತ್ರ್ಯ ಪಡೆಯೋಣ, ಸತ್ಯ ಅಹಿಂಸೆಯಿಂದ ಸ್ವಾತಂತ್ರ್ಯ ಪಡೆಯೋಣ, ಕ್ರಾಂತಿ ಮಾಡೋದು ಬೇಡ, ಹಿಂಸೆ ಮಾಡೋದು ಬೇಡ ಅಂತ. ಆಗ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರೆ, ಸತ್ಯ ಅಹಿಂಸೆ ಶಾಂತಿ ಅನ್ಕೊಂಡಿರೋದ್ರಿಂದಲೇ ಪರಕೀಯರು ನಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾರೆ. ನಮಗೆ ಗುಲಾಮಗಿರಿ ಬೇಕಾಗಿಲ್ಲ, ಸಲಾಂ ಹೊಡಿಸಿಕೊಳ್ಳೋದೇ ನಮ್ಮ ಗುರಿಯಾಗಿರಬೇಕು, ಕ್ರಾಂತಿ ಕಹಳೆ ಊದಲೇಬೇಕು ಅಂತ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ರವರ ಕೊನೆಗೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸತ್ಯ ಅಹಿಂಸೆ ಅನ್ಕೊಂಡಿದ್ರೆ ಗುಂಡಿಗೆ ಬೀಳ್ತೀರಾ, ಕ್ರಾಂತಿ ಕಹಳೆ ಊದುದ್ರನೆ ಸುಭಾಸರಾಗ್ತೀರಾ ಅಂತ. ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ ಸ್ನೇಹಿತರೆ?